ಗೆದ್ದರು ಸೋತರು ಇಷ್ಟೇ ಅನ್ನ ಇಷ್ಟೇ ಸಾರು ಅಷ್ಟೇ ಅಲ್ವಾ? ಏನಾದರೂ ಹೇಳಿ. ಈಗ ನಾನು MLA ಆದರೂ ಈಗ ನೀವು ಇದಾದರೂ ಏನು ಅದೇ ಊಟ ಅದೇ ಸಾರು, ಏನೂ ಬದಲಾಗಲ್ಲ, ಏನೂ ಬದಲಾಗೋದೇ ಇಲ್ಲ. ಸೊ ನಾನು ನಿಮಗೆಲ್ಲ ಹೇಳೋದಕ್ಕೆ ಇಷ್ಟಪಡೋದು, ಸೊ ದಯವಿಟ್ಟು ವಿಶೇಷವಾಗಿ ನಮ್ಮ ಅಧಿಕಾರಿಗಳು ಒಳ್ಳೆ ತಂಡ ಇದೆ, ಇದನ್ನು ಆದಷ್ಟು ಬೇಗ ಫಿನಿಷ್ ಮಾಡೋಣ. ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರ ಸಹಕಾರ ನಾನು ಬಯಸ್ತೇನೆ. 5 ವರ್ಷ ಬಂದಾಗ ನಾವೆಲ್ಲರೂ ರಾಜಕೀಯ ಮಾಡೋಣ ಚುನಾವಣೆ ಬಂದಾಗ, ಬಟ್ 5 ವರ್ಷ ಎಲ್ಲರೂ ಒಂದಾಗಿ ಹೋಗೋಣ ಅನ್ನೋದು ನನ್ನ ಅಭಿಪ್ರಾಯ. ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಇರೋದಷ್ಟು. ಸೊ ಈ 5 ವರ್ಷ ಜರ್ನಿಯಲ್ಲಿ ನಮಗೆ ಪಕ್ಷ, ನಾನು ಆ ಪಾರ್ಟಿ ಈ ಪಾರ್ಟಿ ಅನ್ನೋದಕ್ಕಿಂತ ಎಲ್ಲರೂ ಜೊತೆಯಲ್ಲಿ ಹೋಗೋಣ, ಎಲ್ಲರೂ ಬೆಳಿಬೇಕು. ಅಟ್ ದ ಎಂಡ್ ಆಫ್ ದ ಡೇ ನಾನು ಲೈಫಲ್ಲಿ ಸೆಟ್ಲಾಗಿದ್ದೀನಿ, ನೀವು ಲೈಫಲ್ಲಿ ಸೆಟ್ಲಾಗಿಬಿಟ್ಟಿದ್ದೀರಾ, ನಮ್ಮದೇನೂ ಇಲ್ಲ ಇನ್ನು. ಬಟ್ ಆದರೆ ಇಲ್ಲಿ ಸಾವಿರಾರು ಜನ ಮಕ್ಕಳು ಭವಿಷ್ಯವನ್ನು ಕಟ್ಕೋಬೇಕು ಅಂತಿದ್ದಾರೆ. ಸೊ ಇದೇ ನಿಟ್ಟಿನಲ್ಲಿ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆಪ್ಟೆಂಬರ್ 12 5 ಆ್ಯಂಬುಲೆನ್ಸ್ ಈಗ ಹತ್ತತ್ರ 1.5 ಕೋಟಿ ಖರ್ಚು ಮಾಡಿ ಪರ್ಚೇಸ್ ಮಾಡಿದ್ದೀನಿ. 5 ಆ್ಯಂಬುಲೆನ್ಸು ಚಿಕ್ಕಬಳ್ಳಾಪುರದ ಜನತೆಗೆ, ಲೈಕ್ ನಾನು ಪಂಚಾಯತಿಯವ್ರ ಸಹಕಾರ ಕೋರ್ತೀನಿ. ಈ ಕಡೆ ಮಂಚನಬಲೆಗೊಂದು, ನಂದಿಗೊಂದು, ಮಂಚನಹಳ್ಳಿಗೊಂದು, ಟೌನ್ಗೆ 2, ಈ ಥರ ಎಲ್ಲ ಪೆರೇಸಂದ್ರಕ್ಕೊಂದು, ಈ ಥರ 24x7 ₹1 ಕೊಡೋಂಗಿಲ್ಲ. ಈಗ ಮಿಡಲ್ ಕ್ಲಾಸು ಅಬೋವ್ ಮಿಡಲ್ ಕ್ಲಾಸ್ ಅವರು ಈಗ ನಿಮ್ಮ ಮನೆಯಲ್ಲೋ ನಮ್ಮ ಮನೆಯಲ್ಲೋ ಯಾರಿಗಾದ್ರೂ ಸಮಸ್ಯೆ ಆದರೆ ನಮಗೆ ಕಾರ್ ಇದೆ, ಕಾರಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ. ಬಟ್ ಎಷ್ಟೋ ಜನ ಬಡವ್ರಿಗೆ ಪಾಪ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಗ್ಯಾಪಲ್ಲಿ ತೀರೋಗ್ತಾರೆ. ಆ ಕಾರಣಕ್ಕೆ ಡೇ ಶಿಫ್ಟಲ್ಲಿ 5 ಜನ, ನೈಟ್ ಶಿಫ್ಟಲ್ಲಿ 5 ಜನ ಡ್ರೈವರ್ಸ್ ಇರ್ತಾರೆ. ಪ್ರತಿ ಮನೆಗೂ ನಂಬರ್ ತಲುಪಿಸಿದ್ದೀವಿ, ಮತ್ತೊಮ್ಮೆ ತಲುಪಿಸ್ತೀವಿ. ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಇಲ್ಲಿಂದ ಡಿಸ್ಟಿಕ್ ಹಾಸ್ಪಿಟ್ಲಿಂದ ಬ್ಯಾಂಗ್ಳೂರು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತೀವಿ, ₹1 ತೊಗೊಳ್ಳೋದೆ. ಇದು 5 ವರ್ಷವೂ ನಿರಂತರ ಇರುತ್ತೆ. ಎಲ್ಲೂ ಇದು ಚುನಾವಣೆ ಗಿಮಿಕ್ಕಲ್ಲ, ನನಗೆ ಯಾವ ಚುನಾವಣೆನೂ ಹತ್ರನೂ ಇಲ್ಲ. ನನಗೆ ಯಾರು ಹೇಳಿದ್ರು ಇದೊಂದು 3-4 ವರ್ಷ ಬಿಟ್ಟು ಮಾಡಬಾರ್ದಾಗಿತ್ತ, ಈಗ ಎಷ್ಟು ಖರ್ಚು ಬರುತ್ತೆ ಅಂತ. ನಾನು ಲೈಫ್ ಟೈಮು ಅದು ಇದು ಅಂದ್ಕೊಂಡು ನಾನು ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ, ನಾವು ಏನು ಮಾಡಬೇಕು ಮಾಡಾಕಬೇಕು. ಯಾಕೆಂದರೆ ಸೆಪ್ಟೆಂಬರ್ 12 ನಮ್ಮ ತಾಯಿ ಬರ್ತ್ಡೇಗೆ 5 ಆ್ಯಂಬುಲೆನ್ಸು, ಕನಿಷ್ಠ ಏನಿಲ್ಲ ಅಂದರೂ ಮಿನಿಮಮ್ 10 ಲಕ್ಷ ಬೇಕು ಸರ್ ನನಗೆ ತಿಂಗಳಿಗೆ 5 ಮೇಂಟೈನ್ ಮಾಡೋಕ್ಕೆ. ಥಿಂಕ್ ಮಾಡಿ, 10 ಜನ ಡ್ರೈವರ್ಸು, ಪೆಟ್ರೋಲು ಡೀಸಲ್ಲು, ಅವ್ರಿಗೆ ಊಟ ತಿಂಡಿ ಮತ್ತು ಟ್ರಾನ್ಸ್ಪೋರ್ಟು, ಅಲ್ಲಿಂದ ಹೋಗೋದು ಬರೋದು, ಎಷ್ಟು ರಿಸ್ಕಿ ಜಾಬ್ ಇದು. ಸೊ ಇದೇನು ಅಂದರೆ ಒಂದು ಆತ್ಮತೃಪ್ತಿಗೆ ಮಾಡ್ತಾ ಇರೋದು. ಬರೀ ರಾಜಕೀಯ ಓಟು ಇದೆಲ್ಲ ಪಕ್ಕಕ್ಕಿಟ್ಟರೆ ಯಾವುದೋ ಈ 5 ವರ್ಷದಲ್ಲಿ ನಾನು ಈ 5 ಆ್ಯಂಬುಲೆನ್ಸಿಂದ ಒಬ್ಬರು ಕರೆಕ್ಟ್ ಟೈಮ್ಗೆ ಹಾಸ್ಪಿಟ್ಲಿಗೆ ತಲುಪಿ ಅವ್ರ ಜೀವ ಉಳಿತು ಅಂದರೆ ನಾನು ಸಾರ್ಥಕತೆ ಆಗೋಗುತ್ತೆ ಸರ್. ಸೊ ಇದು ಮಾಡ್ತಾಯಿದ್ದೀನಿ. ಈಗ 20,000 ಜನ ಮಕ್ಕಳಿಗೆ ಯೂನಿಫಾರ್ಮ್ ಕೊಡ್ತಾಯಿದ್ದೀನಿ. ಯೂನಿಫಾರ್ಮ್ ಅಂದ ಸೆನ್ಸ್ ಕಲರ್ ಬಟ್ಟೆ ಕೊಡ್ತಿದ್ದೀನಿ. ಇದರಲ್ಲೆಲ್ಲ ಒಂದು ಸಂತೋಷ ಇದೆ. ಅದಕ್ಕೆ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಅನಾಥ ಹುಡುಗರು MLAಗಳಾದರೆ ನನ್ನ ಥರ ಇರ್ತಾರೆ ಅನ್ನೋದಕ್ಕೆ ನಾನೊಂದು ಎಕ್ಸಾಂಪಲ್. ಸೊ ನಾನು ಇದು ಹೇಳೋದಿಷ್ಟೇ, ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಬೆಳಿಬೇಕು. ನಾನು ಎಲ್ರದ್ದು ಎಲ್ಲ ಪಕ್ಷದವ್ರನ್ನೂ ಸಹಕಾರ ಕೇಳ್ತೀನಿ. ಕಾಂಗ್ರೆಸ್ಸು, ನಮ್ಮ JDS, BJP ಎಲ್ಲರೂ ಸಹಕಾರ ಕೇಳ್ತೀನಿ. ಈ 5 ವರ್ಷ ನೀವೆಲ್ಲರೂ ಸಹಕಾರ ಕೊಟ್ಟರೆ ನನಗೆ ಇನ್ನೂ ಒಂದು 10 ವರ್ಷ ಬೇಕು ಚಿಕ್ಕಬಳ್ಳಾಪುರ ಮಾಡೋಕ್ಕೆ. ಒಂದು 10-20 ವರ್ಷ ಆದಮೇಲೆ ಯೋಚನೆ ಮಾಡ್ತೀನಿ ಸಿಂಗ್ಪುರ್ ಏನಾದರೂ ಮಾಡೋಕ್ಕಾಗುತ್ತೇನೋ ಅಂತ. ಇನ್ನೊಂದು ಚಿಕ್ಕಬಳ್ಳಾಪುರ ಮಾಡೋಕ್ಕೆ ಒಂದು 10-20 ವರ್ಷ ಟೈಮ್ ಬೇಕು. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಮ್ಮ ಇಲಾಖೆಯ ಅಧಿಕಾರಿಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ತುಂಬ ಸ್ಪೀಡಾಗಿ ಮಾಡ್ತಿದ್ದೀರಾ. ಸ್ವಲ್ಪ ಬೇಗ ಮುಗಿಸಿ ಸರ್, ಮುಂದಿನ ಅಕಾಡೆಮಿಕ್ ಇಯರ್ ಕೊಡೋಣ. ವೇದಿಕೆಯಲ್ಲಿರೋ ನಮ್ಮ ಜನಾರ್ದನ ಅಣ್ಣ, ನಮ್ಮ ಅಧ್ಯಕ್ಷರಿಗೆ ಎಲ್ಲರೂ ಥ್ಯಾಂಕ್ ಯು ಮೇಡಮ್, ನಿಮ್ಮ ಸಹಕಾರಕ್ಕೆ.